ಗೊತ್ತಿಲ್ಲ ರೇಷ್ಮಿ. ನಮ್ಮ ಸವಿತಕ್ಕ ಬದಲಾಗಿದ್ದ ನಂಗೆ ಭಾಳ ಬೇಜಾರಾತು ನೋಡು. ಸಿಕ್ಕಿದ್ಲನ ಸವಿತಕ್ಕ ಏನ್ರ ನಿನಗೆ ಮಾತಾಡಿಸ್ತೇನ? 2-3 ದಿನ ಆತು ಕಂಡೇ ಇಲ್ಲ ನೋಡಾಕಿ ನನಗಂಕರ. ನಿನಗೇನ್ರ ಕಂಡಿದ್ಲನ? ನೈಗೇಮ ಸವಿತಂದು ಸಾವಿತ್ರಿದು ಅಕ್ಕ ನೋಡಿ, ಅವ್ರದ್ದೇ ಹೆಸರು ಬರ್ತದೆ ನಮ್ಮ ಬಾಯಲ್ಲಿ ಕೂಡ. ಏನು ಮಾಡೋದು, ನಮಗೂ ಬೇಜಾರ್ದು ಇದೆ ಸವಿತಂದು ಅಕ್ಕದು ಮಾತಾಡ್ಸಿಲ್ಲ ಅಂತ. ಆದರೆ ಏನು ಮಾಡೋದು ಹೇಳಿ ನೀವೇ. ನನಗೆ ಸಿಕ್ಕಿದೇ ಇಲ್ಲ ಅವರು, ತುಂಬ ದಿನದೇ ಆಯಿತು. ಅಲ್ಲೇ ರೇಷ್ಮಿ, ಈಕೆ ಜ್ಯೋತಿ ಸೋಮವಾರ ಮಂಗಳವಾರ ಬಂದುಬಿಡ್ತೀನಿ, ಬುಧವಾರ ನಂತಲಿಗೆ ನಿಮ್ದೆಲ್ಲ ಸೆಟ್ಲ್ ಮಾಡ್ತೀನಿ ಅಂತಿದ್ಲು. ಆಗಲೇ ಐತಾರ ಬಂದೋತು. ಈಕೆ ಏನ್ಲೇವ ಇನ್ನೂ ಏನೂ ಈಕೆ ಸುದ್ದಿನೇ ಇಲ್ಲಲ್ಲ. 1 ವಾರ ಬೇಕನ್ಲಿ ಅದೆಲ್ಲ ಮಾಡಕ್ಕೆ. ಫೋನಾರ ಮಾಡಿದ್ದೇನ್ಲೇವ ನೀನಕ್ಕಿಗೆ? ಹಾಜಿ ಕ್ಯಾ ಏನ, ನಾನು ನಂದಕ್ಕೆ ಅವ್ರದಕ್ಕೆ ಕಾಲ್ಗೆ ಮಾಡಿದ್ರು. ಅವ್ರದ್ದು ಫೋನ್ಗೆ ನಮ್ಮದು ತೆಗ್ದೇ ಇಲ್ಲ. ಆಮೇಲೆ ನಮ್ಮದು ದೋಪೇರ್ಕು ಈ ಮಧ್ಯಾಹ್ನದು ಫೋನ್ದು ಮಾಡಿದ್ರೆ ಸ್ವಿಚ್ ಆಫ್ದು ಬರ್ತಾ ಇದೆ. ಅಲ್ಲೇ ರೇಷ್ಮಿ, ಇದ್ರಾಗೇನು ಮೋಸ ಇಲ್ಲೋದಿಲ್ಲೇವ. ಸವಿತಕ್ಕೆ ನೋಡಿದ್ರ ಬಾಯ್ ಬಂದಂಗೆ ಬೈದಾಳ. ನಾವು ಆಕಿ ಮಕ್ಕ ಕಟ್ಕೊಂಡು ಆಕಿ ಮುಂದೆ ಬಂದ್ರೂ ಆಕಿನ್ನ ಮಾತಾಡ್ಸ್ಲಾರ್ದಂಗೆ ಅಡ್ಡಾಡಕತ್ತೀವಿ. ಈಕೆ ನೋಡಿದ್ರೆ ಜೊತೆವ ಇನ್ನ ಫೋನ್ ಮಾಡುವಳ್ಳು, ನಾವು ಫೋನ್ ಮಾಡಿದ್ರು ತೆಗಿವಳ್ಳು. ಈಗ ನೋಡಿದ್ರೆ ಸ್ವಿಚ್ ಆಫ್ ಅಂತಿದಿ. ಇನ್ನೂ ಬೇರೆ ಯಾರು ಹೆಂಗಸರು ಬಂದಿಲ್ಲ. ಇನ್ನು ಅವ್ರು ಬಂದು ಇನ್ನೇನೇನು ರಗಳೆ ಮಾಡ್ತಾರೇನ. ठहरो जी, सावित्री धोखा 2 मिनट की ठहरो, अभी कॉल लगाती हूँ उसको. ಅರೇ ನಮ್ದು ತಲೆಗೆ ಪತ್ತರ್ಗೂ ಹಚ್ಕೋಬೇಕು ನಾವು ನೋಡಿ. ಫೋನ್ದು ಮನೆಯಲ್ಲಿ ಚುಡ್ಕರ ಆಯಿಮೆ. ನಿಮ್ದು ಹತ್ರ ಫೋನ್ದು ಇದ್ರೆ ಅವ್ರದಕ್ಕೆ ಫೋನ್ದು ಮಾಡಿ ನೀವಿದೆ. ಆತಡಿ, ನನ್ನ ಹತ್ರ ಫೋನ್ ಐತಿ, ನಾನು ಹಚ್ತೀನಿ. ಹಚ್ಚಿದ್ಲೇವ ಬಿಡಾಡಿಗೆ ಮಧ್ಯಾಹ್ನ ಫೋನ್ ಹಚ್ಚೀನಿ ಅವಳೊಳಗೆ ರಿಂಗ್ ಆತವಾಗ ನಾ ಮಾಡಿದಾಗ. ತಡಿ ಇನ್ನೊಮ್ಮೆ ಮಾಡ್ತೀನಿ. ಹಚ್ಚಿನ ತಡಿಯವ, ಏನು ಅನ್ವಲ್ದು. ನೀವು ಕರೆ ಮಾಡಿರುವ ಚಂದಾದಾರರು ಸ್ವಿಚ್ ಆಫ್ ಮಾಡಿದ್ದಾರೆ. ಅಲ್ಲಿ ನಾ ನೋಡಿದ್ರ ರೊಕ್ಕನ ನನ್ನ ಗಂಡ ಗೊತ್ತಾಗ್ಲಾರ್ದಂಗೆ ಕೊಟ್ಟಿನ್ಲೇವ. ಹೊಲದ್ದು ಬಿತ್ತಬೇಕಂತಂದು ಬೀಜಕ್ಕಂತಿಟ್ರೆ ರೊಕ್ಕದು ಆಕಿ ಹೆಣದ ಮೇಲೆ ಸುರಿದಿವ್ಲೇವ. ಅದೇನ ಅಂತಾರಲ್ಲ ಯವ್ವ, ಮುಗ್ಲಿ ಕೈ ಹಾಕಿ ತಪ್ಪು ಮಾಡ್ಬಿಟ್ಟಿವ್ಲೇ ನಾವು. ಲೇ ಆಕಿ ಮನೆ ಹತ್ರ ಹೋಗಿ ಬರೋಣನ್ಲೇ ರೇಷ್ಮಿ. ಹಾಜಿ ಸಾವಿತ್ರಿ ದೊಕ್ಕ ಹಂಗೆ ಮಾಡೋಣ. ನಮ್ದಕ್ಕೆ ಹೋಗೋಣ ಬನ್ನಿ. ಅಲ್ಲೇ ಹೋಗ್ಬಿಟ್ಟು ನೋಡ್ಬಿಟ್ಟು ಬಂದ್ಬಿಡೋಣ ನಾವು. ಅಯ್ಯ ಬಂದ್ರು ನೋಡಲ್ಲಿ, ಸರೋಜಿ, ಮಂಜಿ, ಜಯಿ ಎಲ್ಲರೂ ಬಂದ್ರು ನೋಡಲ್ಲಿ. ಲೇ ರೇಷ್ಮಿ, ಆಕಿದು ಜೊತೆ ಇನ್ನೊಂದು ಯಾವ್ದಾರ ನಂಬರ್ ಐತೆ ನಿನ್ನ ಹತ್ರ? ಆಕಿದು ನಂಬರು 3 ದಿನ ಆಯ್ತು ಸ್ವಿಚ್ ಆಫ್ ಅಂತ ಬರಕತೈತಿ. ಮಧ್ಯಾಹ್ನವರೆಗೂ ರಿಂಗ್ ಹಾಕಿತ್ತು, ಇವಾಗ ಸ್ವಿಚ್ ಆಫ್ ಮಾಡ್ಯಾಳ ಅಂತ ಬರಕತೈತಿ. ಆಕಿ ಮನೆ ಹತ್ರ ಹೋದ್ರ ಆಕಿ ಮನೆ ಬಾಗ್ಲಾಕಿತ್ತು. ಅಲ್ಲೇ ಶಂಕರವ್ ಕುಂತಿದ್ಲಾ, ಶಂಕರವ್ಕನ್ ಕೇಳಿದ್ ನಾನು, ಯಾಕ ಶಂಕರವ್ಕ ಈಕಿ ಮನೆಯಾಗಿದ್ದಕ್ಕೆ ಎಲ್ಲಿ ಹೋದ್ಲು ಅಂತಂದು. ಆಕಿ ಖಾಲಿ ಮಾಡ್ಕೊಂಡು ಹೋಗ್ಯಾಳ್ರವ ಅಂದ್ಲು. ಅಯ್ಯಯ್ಯ ಈಕೆ ಹೆಂಗೆ ಖಾಲಿ ಮಾಡ್ಕೊಂಡು ಹೋದ್ಲು? ನಮಗೆ 70,000 ಅಡ್ವಾನ್ಸ್ ಐತೆ ಅಂತ ಹೇಳಿದ್ಲಲ್ಲ ಅಂತಂದು ಕೇಳಿ ನಾನು. ಅಡ್ವಾನ್ಸ್ ಐತಂತಲ್ಲೇ ಯವ ನಿನ್ನ ಹತ್ರ ಜೊತಿದು ಅಂತ ನಾನು ಅಂದ್ರ, ಆಕಿ ಆ ಬಿಡಾಡಿ 70,000 ಕೊಡ್ಬೇಕಾ? ನೀನು ಇದ್ದಿದ್ದ 2,000 ರೂಪಾಯಿ ಬಾಡಿಗೆ ಇದ್ಲು, ಸುಣ್ಣ ಬಳಸ್ಕೊಂಡಿರ್ತೀನಿ ಅಂದಾಕಿ ಹಂಗೆ ಬನ್ನಿ ತಕೊಂಡು ಅದ ಹೊಲಸ್ನಾಗ ಇತ್ತು ನೋಡು ಕಚಾಟ ಮಾಡ್ಕೊಂಡು ಅಂತಂದ್ಲ. ಯವ್ವ ಏನೀಕಿ ಹಣೆ ಬರೋಣ ಹೇಳು. ನನಗಂಕರು ಒಂದು ಟೆನ್ಷನ್ ಆಗೈತಂದ್ರ BP 140 ಆಗೈತಿ. ಬಾಪ್ರೇ ಭಗವಾನ್ದು ನಮ್ದಕ್ಕೆ ಮೋಸದು ಮಾಡ್ಬಿಟ್ರು. ಅಯ್ಯೋ ಹಮ್ ಕ್ಯಾ ಕರೆಂಗೆ ಬಾ. ಗರ್ಪರ್ ನೀವು ಅವ್ರದ್ದು ಮನೆದು ಹತ್ರ ಹೋಗಿದ್ರಾ? ಅವ್ರದ್ದು ಮನೆದು ಖಾಲಿದು ಮಾಡಿಬಿಟ್ಟಿದಾರಾ? ನಮ್ದು ಈಗ ಮತ್ತು ಸಾವಿತ್ರದ್ದು ಅಕ್ಕ ಅವ್ರದ್ದು ಮನೆಗಿದು ಮುಂದೆ ಹೋಗಿ ಬರೋಣ ಅಂತ ನಮ್ದು ಅವ್ರದ್ದು ಮಾತಾಡ್ತಾ ಇದ್ವಿ. ಅಯ್ಯೋ ಅಪ್ ಕ್ಯಾ ಕರೆಂಗೆ ಮಾ ಸಾವಿತ್ರಿದು ಅಕ್ಕ. ರೇಷ್ಮಕ್ಕ ಜೊತೆಕ ಎಲ್ಲದಳಂತ ಏನ್ರ ಗೊತ್ತಾತನ? ನಾನು ಬಿಟ್ಟು ಬಿಡ್ಲಾರ್ದಂಗೆ ಫೋನ್ ಮಾಡಕತ್ತೀನಿ ಆಕಿಗೆ. ನಂದಂತರೂ ಫೋನ ರಿಸೀವ್ ಮಾಡ್ಕೊಳ್ಳಾಕಿ. ಮುಂಜಾಲಿಂದ ಒಂದು 40 ಸರಿ ಫೋನ್ ಮಾಡೀನಿ, ಈಗ ಮಧ್ಯಾಹ್ನ ಸ್ವಿಚ್ ಆಫ್. ಏನು ಮಾಡ್ಬೇಕನ್ನೋದ ಗೊತ್ತಾಗೋಲ್ದಾಗೈತಿ. ನಾನು ನಿಜವಾಗ್ಲೂ ಎಂಥ ಸಗಣಿ ತಿನ್ನ ಕೆಲಸ ಮಾಡೀನಂದ್ರ ಬ್ಯಾಡದು. ಮಂಡ್ಗೈಲೆ ಮಳ ಹಾಕಕ್ಕೆ ಹೋಗಿ ತಪ್ಪು ಮಾಡಿಬಿಟ್ಟಿನಿ. ಯಾಕಿದ್ ಮತ್ತೆ ಯಾವ್ದಾರ ಫೋನ್ ನಂಬರ್ ಐತಾರ ಏನಾರ ಐತನ್ ನೋಡಯ್ಯವ. ಹೆಂಗಾರ ಮಾಡಿ ನಮ್ಮ ರೊಕ್ಕ ನಮ್ಗೆ ಕೊಟ್ಬಿಟ್ರೆ ಸಾಕಾಗೈತಿ. ಯಾರ ರೊಕ್ಕನೂ ಡಬಲ್ ಮಾಡೋದು ಬೇಡ, ಏನೂ ಬೇಡ. ನಾವು ಸವಿತಕ್ಕ ಅಂದ್ಲು ಬ್ಯಾಡ್ರಲೇ ಬಿಡಾಡ್ರ ನಮ್ಮ ಬಡ್ರೆಕಿನ್ನ ಅಂತಂದು ನಾವು ಆಕಿ ಮಾತು ನಂಬಲಾರ್ದ ಈಕಿ ಜ್ಯೋತಿ ಮಾತು ನಂಬಿ ನಾವು ನಮ್ಮ ಬಾಯಾಗ ನಾವು ಹಾಕೊಂಡ್ಬಿಟ್ಟಿವ್ಲೇ ಮಣ್ಣು. ರೇಷ್ಮಕ್ಕ, ಸಾವಿತ್ರಕ್ಕ ಏನಾರ ಮಾಡ್ರಿ ಅವ್ವ, ನಂಗಂಕರು ಕೈಕಾಲ ಆಡ್ವಲ್ವು. ನನಗಂಕರು ನಿಜ ಅದನ್ನ ಕೇಳು. ನನ್ನ ರೊಕ್ಕ ಏನಾರ ನನಗೆ ಬರಲಿಲ್ಲ ಅಂದ್ರೆ ನಾನು ನಿಜವಾಗ್ಲೂ ಬದುಕಲ್ರವ ಯವ್ವ, ನಾನಂತರ ಸತ್ತೋಕ್ಕಿನಿ.
ಅಯ್ಯೋ ಕುಸುಮ, ನಿಮ್ದಕ್ಕೆ ಇದಕ್ಕೆ ಅಳದು ಈಗ ನೀವು ರೋಮತ್ ನೀವು ನಿಮ್ದಕ್ಕೆ ಗರ್ಗೆ ಹೋಗಿರಿ. ಅವ್ರದ್ದು ಭವಿಷ್ಯ ಏನಾಗಿರ್ಬೋದು ಅಂದ್ರೆ ಫೋನ್ದು ಬಿದ್ದು ಒಡೆದೋಗಿರಬಹುದು. ಅದು ಬೆಂಗಳೂರ್ದು ಅಲ್ಲ, ಬೆಂಗಳೂರದಲ್ಲಿ ಕಳ್ತನದು ಜಾಸ್ತಿ ಇದೆ ನೋಡಿ, ಅದಕ್ಕೆ ಅವ್ರದ್ದು ಫೋನು ಕಳ್ತನದು ಆಗಿರ್ಬೋದು. ಅದಕ್ಕೆ 2-3 ದಿನ ಫೋನು ರಿಂಗ್ ಆಗಿದೆ. ಇವತ್ತು ಫೋನು ಅವರು ಪಾಸ್ವರ್ಡ್ದು ಅದೇನೋ ಮಾಡ್ತಾರಲ್ಲ ಕಂಪ್ಯೂಟರ್ದು ಅಂಗಡಿಗೆ ಹೋಗಿ ಫ್ಲ್ಯಾಶ್ದು ಒಡಿಸಿ ಅವ್ರದ್ದು ಫೋನ್ದು ಸ್ವಿಚ್ ಆಫ್ ಮಾಡಿದ್ದಾರೆ. ಹಂಗೆ ಆಗಿರತ್ತೆ. ಅವ್ರದ್ದು ಇದಾರಲ್ಲ ಜೊತಿದು ಅಕ್ಕ, ಅವ್ರದ್ದು ನಮ್ದು ದುಡ್ಡು ಡಬಲ್ ಮಾಡಿ ಕೊಡ್ತಾರೆ. ನೀವು ನಿಮ್ದು ಗರ್ಗೆ ಹೋಗಿ ಆರಾಮ್ದು ಇರಿ. ಲೇ ಏನ್ ಆರಾಮ್ ಇರ್ಬೇಕ್ರಲ್ಲೇ? ಅವಳು ಎಲ್ಲಿಂದ ಬಂದಿದ್ದೇನ್ಲೇ ರೇಷ್ಮಿ? ನೀನು ಆಕಿನ ಕರ್ಕೊಂಡ್ ಬಂದಿದಿ. ಇವಾಗ ನೋಡ್ ನಮ್ದು ಅಷ್ಟರು ರೊಕ್ಕ ಸಿಕ್ಕಂಡವು. ನಾವು ಕಣ್ಣಾಗ ಮನೆಯಾರ ಮಂದಿ ಓಸ್ರಿಗೂ ಕಣ್ಣಾಗ ಕಟ್ಗಿ ಚುಚ್ಚಿ ತೊಗೊಂಬಂದಿಟ್ಟಿವ. ಯವ್ವ ಮನ್ಯಾಗ ಇದ್ದಿದ್ದು ಇಲ್ಲಾರ್ದು ಸುಳ್ಳು ಹೇಳಿ ಸೊಲ್ಲೊಂದು ಹೇಳಿ ಸೊಟ್ಟೊಂದು ಹೇಳಿ ನಾವು ನಮ್ಮ ಬಾಯಾಗ ನಾವು ಖರೇನ ನಾವು ಮಣ್ಣು ಹಾಕ್ಕೊಂಬಿಟ್ಟಿವಿ. ಈಗ ಕೈಯಾಗ ಕಡ್ಡಿ ಕೊಟ್ಟು ಹೇಳಿದ್ಲು ಸವಿತಕ್ಕ ಬ್ಯಾಡ್ರಲೇ ನಂಬಡ್ರಲೇ 3ನೇ ದಾರನ ಅಂತಂದು ನಾವು ಆಕಿನ್ನ ದೂರ ಮಾಡ್ಕೊಂಡು ಈಕಿಗೆ ಇಟ್ಟಿವವ. ಈಕಿ ಹೆಣಕ್ಕೆ ಸುರಿದಿವಿ. ಈಗ ಏನು ಮಾಡೋದು ನೋಡ್ರಿ ಯವ್ವ, ನನಗೆ ನಿಜವಾಗ್ಲೂ ಏನು ಮಾಡ್ಬೇಕು ಗೊತ್ತಾಗೋಲ್ದು. ಏನರ ಮಾಡ್ಲೇವ ರೇಷ್ಮಿ, ಎಲ್ಲಿಂದ ಕರ್ಕೊಂಬಂದು ಈಕಿನ? ಏ ತಡ್ರಿ ಯವ್ವ, ನಿಮ್ದು ಅಷ್ಟೇ ಅಲ್ಲ ರೊಕ್ಕ ಸಿಕ್ಕಾಕೊಂಡಿರೋದು, ನಮ್ಮಿಬ್ರದೂ ಸಿಕ್ಕಾಕೊಂಡೈತಿ. ಈಗ ನಮ್ಗಾರ ಏನು ಗೊತ್ತು? ಈಗ ಹೆಂಗೆ ನಿಮಗೆ ಆಸೆ ಹತ್ತಿ ನೀವು ಒಂದು 4 ಮಂದಿ ಬರಬೇಕು, ಒಂದು 4 ಬಿಲ್ಲಿ ಕಾಣ್ಬೇಕಂತ ಮಾಡಿರಲ್ಲ, ಹಂಗೆ ನಾವು ಮಾಡೀವಿ. ಆದ್ರಾಕಿ ಏನು ಮಾಡಿಲ್ಲ ಅಂದ್ರೆ ಜಾಣಿ ರೇಷ್ಮಾಗ ಕೈಯಾಗ ರೊಕ್ಕ ಕೊಟ್ಟು ಮೊದಲು ನಮ್ಮನ್ನೆಲ್ಲರೂ ನಂಬಿಸ್ಬಿಟ್ಲು. ನಾವು ಹುಚ್ಚರು ನಂಬಿಟ್ಟಿವಿ. ಈಗ ನಮ್ಗೆ ಬೇರೆ ದಾರಿ ಇಲ್ಲ. ಟೆನ್ಷನ್ ಹಾಕೊಂಡು ಕುತ್ಕೊಂಡ್ರೆ ಆಗಂಗಿಲ್ಲ. ಈಗ ರೇಷ್ಮಿ ಹೇಳ್ದಂಗೂ ಆಗಿರ್ಬೋದಲ್ಲ, ಕರೆನ ಫೋನ್ ಕಳೆದಿರ್ಬೋದು. ಯಾಕೆ ಒಂದು ಊರಿಂದ ಇನ್ನೊಂದು ಊರಿಗೆ ಹೋಗಂದಾಗ ಇಂಥವೆಲ್ಲ ಹಾಕಿರ್ತಾವು. ಯಾಕೆ ಸುಮ್ಮನೆ ಟೆನ್ಷನ್ ಹಾಕಿರಿ? ಇವತ್ತೊಂದಿನ ನೋಡುನು, ನಾಳೆ ಏನಾರ ಬರಲಿಲ್ಲ ಅಂದ್ರೆ ಏನು ಮಾಡ್ಬೇಕನ್ನ ನೋಡೋಣಂತ. ಈಗ ಸಮಾಧಾನದಿಂದ ಎಲ್ಲರೂ ಮನೆಗೆ ಹೋಗ್ರಿ. ನಾವು ನನಗೂ ರೊಕ್ಕ ಕಳೆದವನ ಸಂಗ್ ನನಗೂ ಐತಿ. ಯವ್ವ ಸಾವಿತ್ರಿ ಅಂದಿದ್ದು ಯಾವುದು ಸುಲಭಲ್ಲವ. ಆಮೇಲೆ ನಾವೀಗ ಒಳ್ಳೇದಷ್ಟೇ ಯೋಚನೆ ಮಾಡೋಣ ಅಂತ ಮನಸ್ಥಿತಿನೂ ನಮಗಿಲ್ಲೀಗ. ಅಂಥ ಪರಿಸ್ಥಿತಿಯಾಗ ನಾವು ಅದೀವಿ. ನನ್ನ ಗಂಡ ರೊಕ್ಕ ತಗೊಂಡು ಮನೆಗೆ ಕಾಲಿಡು, ಇಲ್ಲ ಅಂದ್ರೆ ವಾಪಸ್ ನಮ್ಮ ಮನೆಗೆ ಬರೋಕೆ ಹೋಗಬೇಡ ಅಂತ ಸ್ವಚ್ಛ ಹೇಳ್ಯಾನ. ಈಗ ಏನಾರ ಮಾಡಿ ಹೆಂಗಾರ ಮಾಡಿ ಕೆಲರ ಹುಡುಕಿ ರೊಕ್ಕ ತೊಗೊಂಡು ನಮ್ಮ ಮನೆಗೆ ಹೋಗಬೇಕು. ಇಲ್ಲ ಅಂದ್ರೆ ನನ್ನ ಮನೆ ಮಕ್ಕಳು ಗಂಡ ಅದನ್ನು ಮರೆತು ಬೀದ್ಯಾಗ ಭಿಕ್ಷೆ ಬಿಡ್ಬೇಕಾಗತ್ತೆ ಯವ್ವ ನಾನು. ಆತ್ರಲ್ಲೇ ಈಗ 4 ದಿನ ಹೆಂಗೂ ಕಾದೀವ, ಒಳ್ಳೆ 4 ಕಾದಾಗ ಹಾಕಿನ. ಈಗ ಇವತ್ತು 1 ದಿನ ಕಾಯ್ದ್ರಿಗೆ ಏನೈತಿ ನೋಡೇ ಬಿಡನ್ರಿ ಅದನ್ನು. ಇಲ್ಲ ಅಂದ್ರೆ ಏನು ಮಾಡ್ಬೇಕನ್ನೋದು ಯೋಚನೆ ಮಾಡ್ಬೇಕ್ರಲ್ಲೇವ್ವ. ಈಗ ನಾವು ಆಕಿನ ನಂಬೀವಿ, ಹೆಂಗೂ ಆಕಿ ಚಕ್ಕದವಲ್ಲ, ಅದನ್ನ ಇಟ್ಕೊಂಡು ಏನಾರ ಮಾಡಕ್ಕೆ ಬರ್ತಾನ ಅಂತಂದು ಕೇಳಬೇಕು. ಆಮೇಲೆ ಅಂದಂಗೆ ಈಕಿ ಸವಿತಕ್ಕರ್ ಅವ್ರ ಅತ್ತಿ ಮಗಳು ಬೇಕಿ ಇದ್ರಾಗಿರ್ತಾಳೆ ನೋಡು, ಕೊಪ್ಪಳದಾಗ. ಆಕಿ ಲಾಯರ್ದಳು ನೋಡು, ಆಕಿಗಾರ ಕೇಳೋಡಣ ಚೆಕ್ ಇಟ್ಕೊಂಡು ಏನಾರ ಮಾಡೋಕ್ಕಾಗತ್ತಾನ ಅಂತಂದು. ಒಳ್ಳೇದು ಐಡಿಯಾದು ಕೊಟ್ರಿ ನೋಡಿ ನೀವು ದುರ್ಬಿಂದು ಜಯಕ್ಕ. ಹಾಗೆ ಮಾಡೋದ ನಾವು. ನಾವೀಗ ಮತ್ತೆ ಸವಿತಂದು ಮನೆ ಹತ್ರಕ್ಕೆ ಹೋಗಬೇಕು ಆಗುತ್ತಲ್ಲ, ಯಾಕಂದರೆ ನಮ್ಮದು ಹತ್ರ ಅವ್ರದ್ದು ಯಾರ್ದು ಅದು ಅತ್ತೆದು ಮಗಳದು ಫೋನ್ದು ನಂಬರ್ದು ಇಲ್ಲ ಅಲ್ಲ. ಮತ್ತು ನಾವೆಲ್ಲರದು ಅವತ್ತು ಸವಿತಂದು ಅಕ್ಕಗೆ ಬಾಯಿಗೆ ಬಂದಂಗೆ ಬೈದ್ಬಿಟ್ಟು ಬಂದ್ಬಿಟ್ಟಿದ್ದೀವಿ. ಈಗ ಹೆಂಗೆ ಅವ್ರದ್ದು ಮನೆಗಿದ್ದು ಮುಂದೆ ನಾವು ಹೋಗಿಬಿಟ್ಟು ಕೇಳಬೇಕು, 4ದು ನಂಬರ್ದು ಕೊಡಿ ನಿಮ್ಮದು ಅತ್ತೆದು ಮಗಳದು ಅಂತ. ನಮ್ಮದು ಅವ್ರದ್ದು ಹಳೇದು ಚಪ್ಪಲಿದ್ದು ತಗೊಂಡು ಹೊಡೆದು ಕಳಿಸೋದಿಲ್ಲ. ಲೇ ಊರು ಹಿಡಿಬಿಟ್ಟಿ. ಈಗ ಲಾಯರು ಅವರು ಕೋರ್ಟು ಕಚೇರಿ ಅಂತ ಅಲ್ಯಾಕ ನಮ್ಮ ಹತ್ರ ರೊಕ್ಕದವನ? ನಮ್ಮ ಗಂಡಂದ್ರಿಗೆ ಕೈಯಾಗ ಕಣ್ಣಾಗ ಕಟ್ಗಿ ಚುಚ್ಚಿ ನಾವು ಮಾಡಿರೋ ಉದ್ಯೋಗಕ್ಕೆ ಹಳೆ ಚಪ್ಪಲಿ ತೊಗೊಂಡು ಹೊಡೆಯೋದಲ್ಲ, ನಮ್ಮನ್ನು ಭೂಮಿ ತೆಗೆದು ಹೂತಾಕ್ ಬಿಡ್ತಾರೆ. ಇನ್ನು ಮತ್ತೆ ಲಾಯರು ಕೋರ್ಟು ಅಂತ ಹೋದ್ವಿ ಅಂದ್ರಂತೂ ನಮ್ಮ ಹೆಣ ಸಮಯಕ್ಕೆ ಊರಿಗೆ ಬರಕ್ಕೆ ಬಿಡಂಗಿಲ್ಲ ನೋಡು ನಮ್ಮ ಗಂಡಂದ್ರು. ಲೇ ಎಲ್ಲರೂ ಜಗಳ ಮಾಡೋದು ಬಿಡ್ರಿ ಮೊದ್ಲು. ಈಗ ರೇಷ್ಮಿನೂ ಏನು ಮಾಡೋಕ್ಕಾಗಲ್ಲ, ಸಾವಿತ್ರಿನೂ ಏನು ಮಾಡೋಕ್ಕಾಗಲ್ಲ, ನಾನು ಏನು ಮಾಡೋಕ್ಕಾಗಲ್ಲ, ಸವಿತಕ್ಕನೂ ಏನು ಮಾಡೋಕ್ಕಾಗಲ್ಲ. ಈಗ ಆಗೋಗೈತಿ, ಈಗ ತಿಂದ್ಬಿಟ್ಟಿವಿ ಸಗಣಿನ, ಈಗ ಏನು ಮಾಡೋಕ್ಕಾಗಿಲ್ಲ. ಅದಕ್ಕೆ ನಾನೇನಂತೀನಿ, ಸವಿತಕ್ಕನ ಮನೆಗೆ ಹೋಗಾನು. ಈಗ ನಮ್ಮ ಹತ್ರ ಏನು ಚಕ್ಕದವಲ್ಲ ಅವನ್ನ ಬ್ಯಾಂಕಿಗೆ ಜಮಾ ಮಾಡೋಕೆ ಹೋಗ್ಬೇಕು ಅಥವಾ ಬೇಡ ಅನ್ನೋದು ನಮ್ಗೆ ಗೊತ್ತಿಲ್ಲ. ಅದಕ್ಕೆ ಮೊದಲು ಸವಿತಕ್ಕನ ಮನೆಗೆ ಹೋಗಿ ಸವಿತಕ್ಕನ ಅತ್ತಿ ಮಗಳ ನಂಬರ್ ಇಸ್ಕೊಂಡು ಆಕೆ ಹತ್ರ ಮಾತಾಡಿ ನಾವು ಮುಂದೆ ಏನು ಮಾಡ್ಬೇಕನ್ನ ನೋಡೋಣ. ಏನಂತೀರಿ? ಹೂನಯ್ಯವ್ವ ಸೋಬಕ್ಕ, ಈಗ ಒಂದು ದಾರಿ ಉಳಿದಿರೋದು ನೋಡುವ, ಬೇರೆ ದಾರಿನೇ ಇಲ್ಲೀಗ. ಆಯ್ತು ಅಷ್ಟೇ ಮಾಡೋನು. ಈಗ ನಾಚಿಗೆ ಬಿಟ್ಟು ಸವಿತಕ್ಕನ ಮನೆ ಮುಂದೆ ಹೋಗುನು, ಹೋಗಿ ಮುಂದೆ ಏನಾಗ್ಬೇಕನ್ನ ನೋಡೋಣ. ಅಷ್ಟೇ ಮತ್ತೇನ್ರ ಹಳೇ ಬೇವರ್ಸಿ ಏನಾರ ಬಂದ್ಲು ಅಂದ್ರೆ ಮತ್ತೇನ್ರ ಫೋನ್ ಅಷ್ಟ ಎಲ್ಲರೂ ಒಮ್ಮೆ ಮಾಡ್ತಿರ್ಲಿ. ಅಷ್ಟರೊಳಗೆ ಇನ್ನೊಂದು 10 ಸರಿ ಆಕಿ ಫೋನ್ ಮಾಡ್ರಿ, ತೆಗಿತಾಳ ನೋಡುನು. ಚಲೋ ಜಿ ಚಲೋ, ಸವಿತಂದು ಅಕ್ಕದು ಮನೆಗೆ ನಾವು ಹೋಗೋಣ. ಚಲೋ.